ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ರಿಷಿಕಾ ರಾಜವಂಶಸ್ಥರು ಯದುವೀರ್ ಒಡೆಯರ್ ಅವರ ಪತ್ನಿ ಅವರು ಕೂಡ ಸದ್ಯಕ್ಕೆ ನಡೀತಾ ಇರುವಂಥ ಎಲ್ಲ ಪ್ರಕ್ರಿಯೆಯನ್ನು ನೋಡ್ತಾ ಇದ್ರು. ಅಂದರೆ ಜಂಬೂ ಸವಾರಿ ಈಗಾಗಲೇ ಆರಂಭವಾಗಿದೆ, ಅಂದರೆ ಕಟ್ಟಿದ ಸ್ಥಳದಿಂದ ಮುಂದೆ ಸಾಗ್ತಾ ಇದೆ ಜಂಬೂ ಸವಾರಿ. ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಜಂಬೂ ಸವಾರಿ ಆರಂಭವಾಗಿದೆ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅಂದರೆ ಜಂಬೂ ಸವಾರಿ ಆರಂಭವಾಗುತ್ತೆ, ಸುಸೂತ್ರವಾಗಿ ನೀರಿರಲಿ, ಯಾವುದೇ ರೀತಿಯ ವಿಘ್ನಗಳಾಗಬಾರ್ದು ಅಂತ ಹೇಳಿ. ಮತ್ತು ಜಂಬೂ ಸವಾರಿ ಮುಕ್ತಾಯವಾದ ನಂತರ ಎಲ್ಲರೂ ಕೂಡ ಈ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗಿದ್ದಂಥ ಅಭಿಮನ್ಯುವನ್ನು ಧೀರ ಶೂರ ಅಂತ ಆಡಿ ಹೊಗಳ್ತಾರೆ. ಬಟ್ ಇದರ ಹಿಂದೆ ಇರೋದು ಯಾರು ಅಂತ ಹೇಳಿದ್ರೆ ಮಾವುತ ವಸಂತ. ಅರ್ಜುನನನ್ನು ಪಳಗಿಸಿದ್ದು ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗದಂತೆ ನೋಡ್ಕೊಂಡಿದ್ದೆಲ್ಲವೂ ಕೂಡ ಮಾವುತ ವಸಂತನಿಗೆ ಸೇರಬೇಕಾಗುತ್ತೆ, ಆ ಕ್ರೆಡಿಟ್ ಎಲ್ಲವೂ ಕೂಡ. ಜೊತೆಗೆ ಮಾವುತನನ್ನು ಗಮನಿಸ್ತಾ ಇರ್ಬೋದು, ಅಂದರೆ ತುಂಬ ಆತ್ಮವಿಶ್ವಾಸದಿಂದ ಇರ್ತಾನೆ ಯಾವತ್ತೂ ಕೂಡ ವಸಂತಣ್ಣ. ಆತ್ಮವಿಶ್ವಾಸದಿಂದ ಇರುವಂಥದ್ದು, ಮತ್ತು ನಾನು ಗೆದ್ದೇ ಗೆಲ್ತೀನಿ, ಈ ಟಾಸ್ಕನ್ನು ನಾನು ನಿಭಾಯಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಸಾಗ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಶೇಕ್ ಹ್ಯಾಂಡ್ಗಳನ್ನು ಮಾಡ್ಕೋತಾ ಇದ್ರು ಅಧಿಕಾರಿಗಳಲ್ಲಿದ್ದವರೆಲ್ಲರೂ ಕೂಡ. ಅಂದರೆ ಕೊನೆಯ ಹಂತಕ್ಕೆ ಬಂದುಬಿಟ್ಟಿರುವಂಥದ್ದು ದಸರಾ, ಈ ಬಾರಿಯ ದಸರಾದಲ್ಲಿ ಕೊನೆಯ ಹಂತ ಏನು, ಜಂಬೂ ಸವಾರಿ, ಇದು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ. ಮತ್ತು ಆಗಲೇ ನೋಡ್ತಾ ಇದ್ರು ಸಲ್ಯೂಟನ್ನು ಮಾಡಿದ್ರು ವಸಂತ, ಒಂದು ನಗೆಯನ್ನು ಬೀರಿ ಒಂದು ಸಲ್ಯೂಟನ್ನು ಮಾಡ್ತಾರೆ. ಅಂದರೆ ನಾನು ರೆಡಿ ಇದ್ದೀನಿ, ಈ ಬಾರಿಯ ಜಂಬೂ ಸವಾರಿಗೆ ನಾನು ಸುಸೂತ್ರವಾಗಿ ಎಲ್ಲವನ್ನೂ ಕೂಡ ನಿಭಾಯಿಸ್ತೀನಿ ಅಂತ ಹೇಳಿ ಆತ್ಮವಿಶ್ವಾಸದಿಂದ ಹೆಜ್ಜೆ ಆಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರೋದು. ನೋಡಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ, ಅಂದರೆ ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಿ. ಜಂಬೂ ಸವಾರಿಗೆ ಈ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರು. ಅದಾದ ನಂತರ ಜಂಬೂ ಸವಾರಿ ಅಧಿಕೃತ ಆರಂಭವಾಗಿದೆ. ಬಟ್ ಈಗ ಅಂಬಾರಿಯನ್ನು ಕಟ್ಟುವಂಥ ಕೆಲಸ ಕ್ಲಿಯರ್ ಆಗಿದೆ. ಇನ್ನೇನಿದ್ರೂ ಕೂಡ ವಿಶ್ವವಿಖ್ಯಾತ ಜಂಬೂ ಸವಾರಿ ಆರಂಭ ಆಗುತ್ತೆ. ಇನ್ನು ಮಹೇಶ್, ನೀವು ಹೇಳ್ತಾ ಇದ್ರಿ ಈಗ ಸದ್ಯಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಾರಂಭ ಆಗುತ್ತೆ, ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಜಂಬೂ ಸವಾರಿ. 5 ಕಿಲೋಮೀಟರ್ವರೆಗೂ ಕೂಡ ಅಭಿಮನ್ಯು 750 kg ತೂಕದ ಅಂಬಾರಿಯನ್ನು ಹೊತ್ತು ಸಾಕ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ಬನ್ನಿ ಮಂಟಪದವರೆಗೂ ಕೂಡ ಹೋದ ನಂತರ ಅಲ್ಲಿ ಕೆಲವೊಂದಿಷ್ಟು ಪೂಜಾ ಕೈಕರ್ಯಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರೋದಿಲ್ಲ, ಅಲ್ಲಿ ಕಪ್ಪು ಸಾಸುವೆನ ಎಡ್ಚುವ ಕೆಲಸ ಮಾಡ್ತಾರೆ. ಸಾಸುವೆ ಲಕ್ಷ್ಮಿಯ ಪ್ರತೀಕ. ಸಾಸುವೆಯನ್ನ ಕಪ್ಪು ಸಾಸುವೆ ಏನು ಹೇಳ್ತೀವಿ, ಲಕ್ಷ್ಮಿಯನ್ನ ಆರಾಧನೆ ಮಾಡುವಂತಹ, ನೀವು ಅವಾಗಲೇ ಹೇಳ್ತಾ ಇದ್ರಿ 3 ದೇವತೆಗಳನ್ನ ಪೂಜೆ ಮಾಡ್ತಾರೆ, ಕಾಳಿಕಾ ಆಗಿರಬಹುದು, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳ್ತಾ ಇದ್ರಿ. ಅದೇ ಮಾದರಿಯಲ್ಲಿ ಲಕ್ಷ್ಮಿಯನ್ನು ಕೂಡ ಅಲ್ಲಿ ಆರಾಧನೆ ಮಾಡಲಾಗುತ್ತೆ. ಎಷ್ಟೋ ಜನರಿಗೆ ಈ ಒಂದು ವಿಚಾರ ಗೊತ್ತಿರೋದಿಲ್ಲ. ಅದನ್ನ ನಾವು ತೆಗೆದುಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇದರ ಜೊತೆಗೆ ಬನ್ನಿ ಮಂಟಪದಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಎಲೆಗಳು ಅದನ್ನು ಕೂಡ ತೆಗೆದುಕೊಂಡು ಬಂದು ಪೂಜೆ ಮಾಡುವ ಸಂಪ್ರದಾಯ ಈಗಲೂ ಕೂಡ ನಮ್ಮಲ್ಲಿ ಇದೆ. ಸದ್ಯ ಗಮನಿಸ್ತಾ ಇದ್ದೀವಿ, ಕೆಲವೇ ಹೊತ್ತಿನಲ್ಲಿ ಚಾಲನೆ ಕೂಡ ಸಿಗುತ್ತೆ. 4:42 ಪ್ರಾರಂಭ ಆಗುತ್ತೆ ಈ ಒಂದು ಜಂಬೂ ಸವಾರಿ. ಹಾಗಾಗಿ ಸಾಕಷ್ಟು ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಅಭಿಮನ್ಯು ಕೂಡ ರೆಡಿ ಆಗಿದ್ದಾನೆ. ಅವಾಗಲೇ ನಾವು ನೋಡ್ದು ಅಭಿಮನ್ಯು ಎಷ್ಟು ಜೋಶಲ್ಲಿದ್ದಾರೆ ಈ ಒಂದು ಜಂಬೂ ಸವಾರಿಯನ್ನ ಹೊರಲಿಕ್ಕೆ ಅಂತ. ಎಲ್ಲರಿಗೂ ಕೂಡ ಹೌದು ಜವಾಬ್ದಾರಿ, ಮತ್ತೆ ಹೇಳಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ವಯಸ್ಸು ಕೂಡ ಆಗಿರೋದ್ರಿಂದ ಇದು ಅವರ ಕೊನೆಯ ಜವಾಬ್ದಾರಿ ಅಂತನೂ ಆಗಬಹುದು. ಯಾಕಂದ್ರೆ 60 ವರ್ಷ ಅಂತ ಅಂದ್ರೆ ಬಹಳ ಕಷ್ಟ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆ ಕೂಡ ಆಗತ್ತೆ. ಹಾಗಾಗಿ ಬಹಳ ಖುಷಿಯಲ್ಲಿದ್ದಾರೆ, ಬಹಳ ಜೋಶ್ನಲ್ಲಿದ್ದಾರೆ. ಬಟ್ ನೋಡಿ ನೀವು ಹೇಳ್ತಾ ಇದ್ರಲ್ವಾ 60 ವರ್ಷ ಆಗಿದೆ, ವಾಟ್ ನೆಕ್ಸ್ಟ್, ಯಾರು ಮುಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಧನಂಜಯ ಕೂಡ ಇದ್ದಾನೆ, ಧನಂಜಯ ಇದ್ದಾನೆ. ಅದೇ ರೀತಿಯಾಗಿ ಭೀಮಾ, ಸೋಷಿಯಲ್ ಮೀಡಿಯಾ ಸ್ಟಾರ್ ಭೀಮಾ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಭೀಮಾ ಏಕಲವ್ಯ ಇದ್ದಾನೆ, ಪ್ರಶಾಂತ ಇದ್ದಾನೆ. ಸೊ ದೊಡ್ಡ ಪರಂಪರೆಯೇ ಇದೆ ಆನೆಗಳಿಗೆ ಸಂಬಂಧಪಟ್ಟಂತೆ. ಇದು ನಮ್ಮ ಕೊನೆಯ ಕೊಂಡಿ ಅಂತ ಹೇಳಬಹುದು ನಮ್ಮ ಇದ್ರಲ್ಲಿ ನೋಡೋದಾದ್ರೆ. ಈಗ ಅದೇ ನೀವು ಹೇಳ್ದಂಗೆ 19ಸ್ಗೂ 2020 ಕಿಡ್ಸ್ಗೂ ಬಹಳ ವ್ಯತ್ಯಾಸ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದು ಕೂಡ ಆಗುತ್ತೆ. ಸದ್ಯಕ್ಕೆ ಅಭಿಮನ್ಯುವನ್ನ ಏನ್ ಅಂಬಾರಿಯನ್ನ ಹೊರತಾ ಇದ್ದಾನೆ, ಬಹಳ ಜೋಶ್ನಲ್ಲಿ ಅಂತ ಇದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ದ, ಅದನ್ನ ನೋಡೋದಕ್ಕೆ ಬಹಳ ಖುಷಿ ಆಯ್ತು. ಈ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು ನೋಡಿ. ಇದು ಅಂದ್ರೆ ಈಗ
ವಿ ಆರ್ ರೆಡಿ ಅಂತ, ನಾವು ಸಿದ್ಧವಾಗಿದ್ದೀವಿ ಮೆರವಣಿಗೆಗೆ ಮತ್ತೊಂದ್ ಅಂತ ಕಡೆ ಹೇಳಿ. ನೀವು ಗಮನಿಸ್ತಾ ಇದ್ದೀರಾ, ಕುದುರೆಗಳನ್ನೆಲ್ಲವನ್ನು ಕೂಡ ಕಟ್ಟಿ ಅಶ್ವದಳ ರೆಡಿ ಇದೆ. ಯಾಕೆಂದ್ರೆ ಅವ ಮಹಾರಾಜರು ಈಗ ಗಜದಳ ಆಗಿರಬಹುದು, ಅಶ್ವದಳ ಬಹಳ ಪ್ರಾಮುಖ್ಯತೆನ ಕೊಡ್ತಾ ಇದ್ರು. ಅದನ್ನ ನಾವು ಕೂಡ ಈಗ ಗಮನಿಸ್ತಾ ಇದ್ದೀವಿ. ಈಗ ನೋಡಿ ಕೂಡ ರೆಡಿ ಆಗಿದೆ. ನಾನು ಹೇಳ್ತಾ ಇದ್ದೆ, ಈಗ ನಾವು ರೆಡಿ ಇದ್ದೀವಿ ಅಂತ ಆಯ್ತಲ್ವಾ. ಅಂದ್ರೆ ಅದು ನಮಸ್ಕಾರವನ್ನ ಮಾಡಿದ ನಂತರ ಈಗ ಅಶ್ವದಳ, ಅದಾದ ನಂತರ ಬ್ಯಾಂಡ್ ಅಂದ್ರೆ ವಾದ್ಯಗೋಷ್ಠಿ, ಗಾಡಿ ಕೂಡ ಮುಂದೆ ಹೋಗುತ್ತೆ. ಅದ ನಂತರ ಅಶ್ವದಳ ಹೋಗುತ್ತೆ, ಅದಾದ ನಂತರ ಗಜಪಡೆ ಕೂಡ ಮುಂದೆ ಸಾಕ್ತಾ ಇರುತ್ತೆ ಅಂತ ಹೇಳಿ. ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಯೋಜನೆಯನ್ನ ರಾಜ್ಯದಾದ್ಯಂತ ವಿಸ್ತರಿಸಲಾಗಿದ್ದು ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಗುರಿಯನ್ನ ಹೊಂದಿದೆ. ಅಭಿಮಾನಿಗಳೇ ನಮ್ಮನೆ ದೇವರು ಎಂದಂತಹ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ತಂದಿದೆ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಯುವ ಜನರಲ್ಲಿ ಮಹೇಶ್, ನಾವು ಗಮನಿಸ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಗತವೈಭವ ಇತ್ತು, ರಾಜ ಮಹಾರಾಜರ ಆಳ್ವಿಕೆ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇದನ್ನ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ, ಖುಷಿ ಆಗತ್ತೆ. ಈಗ ವಿಜಯನಗರ ಸಾಮ್ರಾಜ್ಯ ಆಗಿರಬಹುದು, ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಗತವೈಭವ ಇತ್ತು. ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಚಿನ್ನ, ಮುತ್ತು, ರತ್ನ ಎಲ್ಲವನ್ನು ಕೂಡ ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಆ ಒಂದು ಸಾಮ್ರಾಜ್ಯ ಸದ್ಯಕ್ಕೆ ಮತ್ತೆ ಮರು ಸೃಷ್ಟಿಯಾಯ್ತಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸೊಗಸಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ಅಂಬಾರಿ ಕೂಡ ಸಾಕ್ತಾ ಇದೆ, ನಾವು ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. 5 ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿ ರಾಜಮಾರ್ಗದಲ್ಲಿ ಸಾಗುತ್ತೆ. ಅಶ್ವದಳ ಕೂಡ ನೋಡ್ದೋ ಯಾವ ರೀತಿ ಸಿದ್ಧವಾಗಿದೆ ಅಂತ. ಜೊತೆಗೆ ಪೊಲೀಸ್ ಬ್ಯಾಂಡ್ ಆಗಿರಬಹುದು, ಯಾಕೆಂದ್ರೆ ಸಾಕಷ್ಟು ತಾಲೀಮನ್ನ ಮಾಡಿರ್ತಾರೆ. ಈ ಒಂದು ಸೌಂಡ್ ಆಗಿರಬಹುದು, ಸಿಡಿಮದ್ದುಗಳ ಸೌಂಡ್ ಆಗಿರಬಹುದು. ಯಾಕೆಂದ್ರೆ ಆನೆಗಳಿಗೆ ತಾಲೀಮ್ ಮಾಡೋದು ಅಥವಾ ಟ್ರೈನಿಂಗ್ ಮಾಡೋದು ಕೂಡ ಅದು ಬಹಳ ಕಷ್ಟ. ಅದನ್ನು ಕೂಡ ಈ ನೀವು ಯಾವಾಗ್ಲೇ ಹೇಳ್ತಾ ಇದ್ರಿ, ಮಾವುತರು ಏನಿದ್ದಾರೆ, ಮಾವುತರು ಕೂಡ ಇದರಲ್ಲಿ ಹೀರೋಗಳಾಗ್ತಾರೆ ಅಂತ. ಖಂಡಿತ ಸತ್ಯ ಅದು. ಮಾವುತರು ಒಂದು ರೀತಿಯ ಹೀರೋಗಳೇ. ಈ ಒಂದು ದಸರಾ ಅಂತ ಬಂದಾಗ ವಸಂತಣ್ಣ ಅಂತ ಹೇಳ್ತಾ ಇದ್ರಿ, ಅವರು ಪಾಪ ಎಷ್ಟು ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಡೀ ಜರ್ನಿ ಶುರುವಾಗಿರುವುದೇ ಆನೆಯಿಂದ ಅಂತ ಹೇಳಿ. ಅವರು ಹುಟ್ಟದಾಗಿಂದ ಅವ್ರ ಅಪ್ಪ ಕೂಡ ಕೆಂಪಣ್ಣ ಅಂತ ಹೇಳಿ ಆಗಿದ್ರು. ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಬಟ್ ಈ ಬಾರಿ ಅವ್ರದ್ದು ಲಾಸ್ಟ್ ಅವಧಿ ಅಂತ ನನಗೆ ಹೇಳ್ತಾ ಇದೆ, ಅಂದ್ರೆ ವಯಸ್ಸಾಗಿರುವ ಕಾರಣಕ್ಕಾಗಿ. ಇದ್ರ ಜೊತೆಗೆ ಜಂಬೂ ಸವಾರಿ ಮೈಸೂರು ಉತ್ಸವ ಇದೆ ಅಂತ ಹೇಳಿದ್ರೆ ಮಹತ್ವವನ್ನು ತಿಳಿದುಕೊಳ್ಳೋದಾದ್ರೆ ಸಾಕಷ್ಟು ರೀತಿಯ ಸಂಕೇತಗಳಿದೆ ಈ ಜಂಬೂ ಸವಾರಿ ದಸರಾಗೆ. ಏನ್ ಸಂಕೇತಗಳಂದ್ರೆ ದುಷ್ಟ ಶಕ್ತಿಯ ಮೇಲೆ ಸದ್ಗುಣದ ವಿಜಯ ಅಂತ ಹೇಳಿ. ಇದೊಂದು ಸಂಕೇತ. ಅಂದ್ರೆ ದುಷ್ಟ ಶಕ್ತಿಯ ಮೇಲೆ ಸದ್ಗುಣದ ವಿಜಯ ಅಂತ ಹೇಳಿದ್ರೆ ನಾವು ಗೊತ್ತಿದೆ, ಮಹಿಷಾಸುರನ ವಿಜಯದ ಸಂಕೇತ. ಮತ್ತೆ ರಾಜ್ಯ ಸಂಸ್ಕೃತಿಯ ಪ್ರತೀಕವೂ ಕೂಡ ಹೌದು ಅಂತ ನಾವು ಮಾತನಾಡ್ತಾ ಇರ್ತೀವಿ. ರಾಜರು ಹೇಗಿದ್ರು ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಬಟ್ ಅದನ್ನು ಕಣ್ತುಂಬಿಕೊಳ್ಳೋದು ಯಾವತ್ತು ಅಂತ ಹೇಳಿದ್ರೆ ಈ ದಸರಾದ ಸಂದರ್ಭದಲ್ಲಿ ರಾಜರು ಈ ರೀತಿ ಆಗಿದ್ರು, ಈ ರೀತಿ ಪೇಟ ಇತ್ತು, ಈ ರೀತಿ ನಡ್ಕೋತಾ ಇದ್ರು. ಇದು ರಾಜ್ಯ ಸಂಸ್ಕೃತಿಯ ಪ್ರತೀಕ ಕೂಡ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸಾಂಸ್ಕೃತಿಕ ಸಮನ್ವಯ ಅಂತ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ. ಎಲ್ಲಾ ಸಂಸ್ಕೃತಿಗಳು ಕೂಡ ಹೌದು, ಎಲ್ಲಾ ಕಡೆ ಒಂದೇ ಸಿಗುತ್ತೆ. ಮತ್ತೆ ಕಲೆಗಳು ಕೂಡ ಅನಾವರಣ ಆಗುತ್ತೆ. ಇದ್ರ ಜೊತೆಗೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಯ ಆಕರ್ಷಕ ಸ್ತಬ್ಧ ಚಿತ್ರಗಳು ಬರುತ್ತಲ್ವಾ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ವಿಶೇಷವಾಗಿರುವಂತಹ ಜಾನಪದ ಕಲೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮಗಳು ಕೂಡ ಇಲ್ಲಿ ಅನಾವರಣಗೊಳ್ಳುತ್ತೆ ಅಂತೇಳಿ.
ನಾವು ಇದರ ಈ ಸ್ತಬ್ಧ ಜೊತೆಗೆ ಚಿತ್ರಗಳು ಅಂತ ಆ ವಿಚಾರ ಮಾತನಾಡೋದಾದ್ರೆ ನಾವು ಬೇರೆ ಎಲ್ಲೂ ಕೂಡ ಈಗ ಹೋಗೋ ಅವಶ್ಯಕತೆನೆ ಬರೋದಿಲ್ಲ. ಇವತ್ತು ಒಂದು ದಿನ ನಾವು ಮೈಸೂರಿಗೆ ಬಂದ್ಬಿಟ್ರೆ ಓವರ್ ಆಲ್ ಎಲ್ಲಿ ಏನ್ ಕರ್ನಾಟಕ ಏನು ಅಂತ ಪ್ರಾಮುಖ್ಯತೆ ಗೊತ್ತಾಗುತ್ತೆ ಇದೆ, ಅಂತ. ಕರ್ನಾಟಕ ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ ಅನ್ನೋದು ಇವತ್ತು ಮೈಸೂರಿಗೆ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನಿಜ. ಮತ್ತೆ ಇದು ನಾಡ ಹಬ್ಬದ ಕಿರೀಟ ಅಂತ ಹೇಳಿ ನೋಡಿ, ನಮ್ಗೆ ಕನ್ನಡಿಗರು ಎಷ್ಟು ಒಂದು ರೀತಿಯಾಗಿ ಸಹೃದಯಿಗಳು ಅಂತಾನೆ. ಸಹೃದಯಗಳು ಮತ್ತೆ ಇದೇ ರೀತಿಯಾಗಿ ಎಷ್ಟು ಸೌಭಾಗ್ಯ ಮತ್ತು ಎಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ನಮಗೆ ನಾಡ ಹಬ್ಬ ಅಂತ ಕೂಡ ಒಂದಿದೆ ಅಂತ. ಹಾ ಹೌದು. ನಾವು ಬೇರೆ ರಾಜ್ಯಗಳನ್ನ ಹೋಲಿಕೆ ಮಾಡ್ಕೊಂಡ್ರೆ ನಮಗೆ ನಾಡ ಹಬ್ಬ, ಅದು ದಸರಾ ಸಂದರ್ಭದಲ್ಲಿ ನಾಡ ಹಬ್ಬ ಒಂದು ಇದೆ. ನಾವು ಎಲ್ಲರೂ ಕೂಡ ಇಡೀ ರಾಜ್ಯ ಸಂಭ್ರಮಿಸುತ್ತೆ. ನಾವು ಸಂಭ್ರಮಿಸುವಂತಹ ಸಂದರ್ಭದಲ್ಲಿ ಇಡೀ ವಿಶ್ವ ಅದನ್ನು ನೋಡ್ತಾ ಇರುತ್ತಲ್ವಾ. ಈ ಸೌಭಾಗ್ಯ ಯಾರಿಗೆ ಸಿಕ್ಕಿದೆ ಅಂತ ಹೇಳಿ ಅಲ್ವಾ. ಇದು ನಾಡ ಹಬ್ಬವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಮತ್ತೆ ಘೋಷಣೆ ಮಾಡಿದ್ದಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಇದೆಯಲ್ವಾ. ಯಾವುದೇ ರೀತಿಯ ಅಡೆತಡೆ ಬಂದ್ರು ಬರದೇ ಇದ್ರು, ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಸರಳವಾಗಿ ಆಚರಣೆ ಮಾಡಿದ್ರು, ನಿಲ್ಲಿಸಬಾರದು ಅಂತ ಹೇಳಿ. ಅಂದ್ರೆ ಆ ಪರಂಪರೆಯನ್ನು ಕೂಡ ರಾಜ್ಯ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತ ಸರ್ಕಾರಗಳು ಬದಲಾಗ್ತಾ ಇದ್ರು ಕೂಡ ಈ ಪರಂಪರೆಯನ್ನು ಉಳಿಸ್ಕೊತಾ ಬೇರೆ ವಿಚಾರದಲ್ಲಿ ಎಷ್ಟೇ ರಾಜಕೀಯ ಆಗಿರ್ಬಹುದು, ಬೇರೆ ವಿಚಾರದಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರು, ಇದೊಂದು ವಿಚಾರದಲ್ಲಿ ಯಾವುದೇ ಸರ್ಕಾರ ಬಂದ್ರು ಕೂಡ ದಸರಾ ಅನ್ನೋದನ್ನ ಆ ಕಾನ್ಸೆಪ್ಟ್ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ಆಚರಣೆ ಮಾಡ್ಕೊಂಡ್ ಬಂದಿರುವಂತಹ ಪದ್ಧತಿ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಇದನ್ನ ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇನ್ನು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲೂ ಅಷ್ಟೇ ಅಂಬಾರಿ ಮೇಲೆ ಅವ್ರು ಕೂರ್ಲೇ ಇಲ್ಲ, ನಾನು ಕೂರೋದಿಲ್ಲ ಅಂತ ಹೇಳಿ ಅವ್ರು ಹಾಗೆ ಹೋದಂತ ಸಂದರ್ಭದಲ್ಲೇ ಬಿಟ್ಟಿಲ್ಲ ಅಂತಂದ್ರೆ ಜನರು. ಈಗ ಇಷ್ಟು ನಾವು ಅಭಿವೃದ್ಧಿ ಆಗಿದ್ದೀವಿ, ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದಸರಾ ನಿಲ್ಲೋದಕ್ಕೆ ಯಾರು ಕೂಡ ಬಿಡೋದಿಲ್ಲ. ಮತ್ತೆ ಇದು ಸಮರ್ಪಣೆಯ ಸಂಕೇತವಾಗಿ ಕೂಡ ನಾವು ದಸರಾವನ್ನು ನೋಡ್ತೀವಿ. ದಸರಾ ನಾವು ಆಗ್ಲೇ ಮಾತನಾಡ್ತಾ ಇರ್ತೀವಿ, ಎಲ್ಲವೂ ಕೂಡ ಬದಲಾಯಿತು, ಬಟ್ ಅವ್ರ ಪರಂಪರೆಯನ್ನ ಬದಲಾಯಿಸಿಲ್ಲ. ಮತ್ತೆ ಆಯಾ ವಂಶಸ್ಥರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ನಂದಿ ಧ್ವಜ ಪೂಜೆಗೆ ಸಂಬಂಧಪಟ್ಟಂತೆ ಒಂದು ಕುಟುಂಬಸ್ಥರು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಚಾಮುಂಡಿಗೆ ಹೂ ಕೊಡುವಂತ ಒಂದು ವಂಶಸ್ಥರೇ ಇದ್ದಾರೆ, ಅಂದ್ರೆ ಹೂವನ್ನು ಕೊಡೋರು ಅವರೇನೆ. ಮತ್ತೆ ಅರಮನೆಗೆ ಸಂಬಂಧಪಟ್ಟಂತ ಲೈಟಿಂಗ್ಸ್ ಮಾಡೋರು ಕೂಡ ಇದೆ ಅಂತ. ಹೌದು. ಅದೇ ರೀತಿಯಾಗಿ ಈ ಜಂಬೂ ಸವಾರಿಯಲ್ಲಿ ಭಾಗಿಯಾಗುವಂತ ಈ ಮಾವುತಗಳ ವಂಶಸ್ಥರು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂತ ಹೇಳಿ. ಅಂಬಾರಿಯನ್ನ ಅಮ್ಮನಿಗೆ ನೋಡಿ, ಇಡೀ ವರ್ಷವಿಡೀ ಇದೇ ವಿಚಾರಕ್ಕಾಗಿ, ಅಂದರೆ ಇಡೀ ವರ್ಷ ಈ ಜಂಬೂ ಸವಾರಿಗೆ ಅಂತಲೇ ಆನೆಗಳನ್ನು ಸಿದ್ಧಪಡಿಸುವಂಥದ್ದು, ಸಮರ್ಪಣೆ ಭಾವನೆ ಇರುತ್ತಲ್ವಾ. ನೋಡಿ, ಒಂದು ವರ್ಷದಲ್ಲಿ ಒಂದಿಷ್ಟು ಸಮಯ ಮಾತ್ರ ಈ ಜಂಬೂ ಸವಾರಿ ಇದೆಲ್ಲ ಇರುತ್ತೆ, ಬಟ್ ಇಡೀ ವರ್ಷ ಅದಕ್ಕೆ ತಾಲೀಮನ್ನು ಮುನ್ನಡೆಸ್ತಾ ಇರ್ತಾರೆ. ಇಡೀ ವರ್ಷ ಅದನ್ನಲ್ಲಿ ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾವುದೇ ರೀತಿಯ ಆನೆಗೆ ಅಹಿತಕರ ಘಟನೆಗಳಾಗಬಾರ್ದು. ನಾವು ಕಳೆದ ಬಾರಿ ನೋಡಿದ್ವಿ ಅರ್ಜುನನ ಅಂತ್ಯ ಯಾವ ರೀತಿ ಆಯಿತು ಅಂತ ಹೇಳಿ. ಕೊನೆಯ ಹಂತದಲ್ಲಿ ಕಾಡನೆಯ ಕಾರ್ಯಾಚರಣೆ ಮಾಡುವಂತ ಅರ್ಜುನ ಸಾವನ್ನಪ್ಪಿದ್ದು ನಾವು ಕಳೆದ ವಾರ ಮಿಸ್ ಮಾಡ್ಕೋತಾ ಇದ್ವಿ. ಎಲ್ಲರೂ ಕೂಡ ಜನರು ಕೂಡ ಮಿಸ್ ಮಾಡ್ಕೋತಾ ಇದ್ರು ಅರ್ಜುನನ ಬಗ್ಗೆ. ಬಟ್ ಈ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ಇಡೀ ವರ್ಷ ಕೂಡ ಸಮರ್ಪಣೆಯ ಭಾವ ಇರುತ್ತೆ ಜನರಲ್ಲೂ ಕೂಡ ದಸರಾಗೆ ಅಂತ ಹೇಳಿ. ಈ ಎಲ್ಲಾ ಸಂಕೇತಗಳಿಂದಾಗಿ ದಸರಾ ಈಗ ವಿಶ್ವವಿಖ್ಯಾತವಾಗಿದೆ.